Hello, welcome back to my channel. ഇന്നത്തെ റെസിപ്പി ആയിട്ടേക്കറ് ഞങ്ങൾ റായത്തെ സ്റ്റൈൽ ബീഫ് കറി എങ്ങനെയാണെന്ന് നോക്കാം. ಫಸ್ಟಿಗೆ ನೀರುಳ್ಳಿಡೆ ಫ್ರೈ ಹಾಕ, ಅದಕ್ಕೆ ಸಾಲ್ಟ್ ಇಟ್ಟು ಹಂಗೆ ಬೇಗ ಬೇವರು. ನಾವು ಇಂಜಿ ಬೆಳ್ಳುಳ್ಳಿ ಕುತ್ತಿ ತಿರ್ತಾರೆ ಪೇಸ್ಟ್ ಇಟ್ಟಂಗು ಮಾವರು ವಜಂಡ್ ಕಾಯಿ ಮೊಲವು ಇನ್ನು ಕ್ಯಾಪ್ಸಿಕಮ್ ಬಟಾಟೆ ಇಡೋನು. ಬಟಾಟೆ ಇಟ್ಟಂಗೆ നല്ല ಟೇಸ್ಟ್ ಅವರು. ಬಟಾಟೆ ತೋಲೆടുക്കോകു തീര തൊലിയോടെ ഇട്ടങ്ങ് നല്ല ನಾವು ಜಂಡು ಬಟಾಟೆ ಇರ್ತಾರೆ. പിന്നെ ಟೊಮ್ಯಾಟೊ ಇಡೋನು. പിന്നെ 1 ടേബിൾ സ്പൂൺ മഞ്ഞൾപ്പൊടി. പിന്നെ ಇದರ നല്ല ಮಿಕ್ಸ್ ಹಾಕಿತ್ತು ಬೀಫ್ ಬೇಯೋಗಬೇಕು. ನಾವು ಮಸಾಲೆ ಪುಡಿ ಬೇರೆ ಒಂದು ಇಟ್ಟಿಲ್ಲ, ಅದೆಲ್ಲ ಪಿನ್ನೆ ಇಟ್ಟರು. ಬೀಫ್ ಬೆಂದತ್ತೆಲ್ಲ ಇತ್ತು. അവിടെ ನಾನು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ. ಇದು ಬೀಫ್ ಮಸಾಲ 2 ಟೇಬಲ್ ಸ್ಪೂನ್ ಇರ್ತಾರೆ. പിന്നെ ಗರಂ ಮಸಾಲ 1 ಟೇಬಲ್ ಸ್ಪೂನ್. ಇದೆಂದು ಚೊಂದಂಗೆ ಮೊಲವು പൊടി ಐತಿಕ್ಕರು. ಮೊಲവും ഉണക്ക ಮೊಲവും ಕೊತ್ತಂಬರಿയും ಜೀರ പൊടി ಹಾಕಿയത് ಭರ್ತದ പൊടി ಹಾಕಿയത്. ಇದನ್ನು ಅವರು 2-3 ಸ್ಪೂನ್ ಇಟ್ಟರೆ. ನಿಂಗೆ ഉണക്ക ಮೊಲವು ಅರ್ಚതും ಇಡ, ಪೇಸ್ಟ್ ಹಾಕಿತ್ತು ಬೇಕಾರಲ್ಲಿ അതും ಇಡ. ನಾವು ಮೊಲವು പൊടി ಯೂಸ್ ಹಾಕಿರೋ പൊടി ಹಾಕಿയത്. ಇದು നല്ല ಟೇಸ್ಟ್ നല്ല ഒരിങ്ങനെ ಬಟಾಟೆ ಇಟ್ಟಂಗೆ ಕರಿ ತಿಕ್ಕ ಇತ್ತು ಬಂದು ഇതിങ്ങനെ ഒരു 5 minutes ഇങ്ങനെ ഓപ്പണിൽ വെച്ചിട്ട് ಬೇಯಬೇಕು. ಮೂಡಗು ತೀರ ಓಪನ್ಲೇ ಬೇಕು. ಲಾಸ್ಟ್ಗೆ ತೆಲ್ಲ ಕೊತ್ತಂಬರಿ ಚಪ್ಪಿಟ್ಟಂಗಾಯ್ತು. ಇನ್ಶಾಲ್ಲಾ ಟ್ರೈ ಹಾಕಿ ನೋಕೋರು. ഇത് ഗീ റൈസ് പിന്നെ നാഷ്ടത്തിಗೆಲ್ಲ നല്ലವರು. പത്ര ചപ്പാത്തി സാമ ഇതിಗೆಲ್ಲ നല്ലವರು.